ಹಲೋ ಹಲೋ ओम श्री अभय दुर्गा ब्रह्मा विष्णुदेवता ब्रह्मा गुरुदेवता ब्रह्मा रामदेवता ब्रह्मा हरिदेवता ब्रह्मा सर्वेभ्यो देवेभ्यो सर्वेभ्यो ब्राह्मणेभ्यो नमः नमः। ओम स्वाहा माधवाय स्वाहा गोविंदाय नमः। ओम शिवराय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः हरिये नमः श्री कृष्णाय नमः नमस्कार ब्रह्मार्हे परमात्माय ब्रह्मावाहयामि ओम स्वाहाय ब्रह्मावाहयामि ओम स्वाहाय ब्रह्मावाहयामि ओम भूर्भुवः इंद्राय नमः इंद्रशीलाय नमः आलोकनाय नमः ओम श्री नमः शिवाय नमः लक्ष्मी दुर्गा श्री महागणाधिपतये नमो नमः। लक्ष्मी गणपते सरस्वती नमः। श्री कनक दुर्गा परमेश्वरी महालक्ष्मी देवी वेंकटेश्वर स्वामिनः श्री कृष्ण परमात्मने नमः। नमस्कारं प्रार्थना नमस्कारं राजाधिराजाय मोबाइल कई तेग्रಮ್ಮ ಸ್ವಲ್ಪ ಅಮ್ಮ ಸ್ವಲ್ಪ ಇದೆ ಅಮ್ಮ ಸ್ವಲ್ಪ ಇದೆ ಓಂ ನಮಃ ಕಾಂಗ್ರೆಸ್ ಪಕ್ಷಕ್ಕೆ ಎಲ್.ಜಿ. ಹಾಮೂರ್ ಅವರಿಗೆ ದೇವರಾಜ ಅರಸು ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಜೈ ಹಿಂದ್. ಮೊಬೈಲ್ ಅಧ್ಯಕ್ಷ
ನೋಡ್ರಿ ಮಹಾಪೌರರಾಗಿ ಬಳ್ಳಾರಿಯ ಕನಕದುರ್ಗಮ್ಮನ ಆಶೀರ್ವಾದದೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ 23ನೇ ಸದಸ್ಯರು ನನ್ನ ತಂದೆಯ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಬಳಗದಿಂದ ಇವತ್ತೇನು ನನಗೆ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆಯನ್ನು ಆ ದೇವರು ದಯಪಾಲಿಸಿದ್ದಾನೆ. ನನ್ನ ಶಕ್ತಿ ಮೀರಿ ಆ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಮುಂದುವರಿಸ್ತೇನೆ ಅಂತ ಹೇಳ್ತೇನೆ. ಒಳಚರಂಡಿ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡಬೇಕು. ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಎರಡನ್ನೇ ಮುಖ್ಯವಾಗಿ ಮಾಡಬೇಕು. ನನ್ನ ನಾಯಕರ ಹತ್ರ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ಜನರಲ್ ಬಾಡಿ ಮೀಟಿಂಗ್ ಒಳಗಡೆ ನಮ್ಮ ಸದಸ್ಯರ ಹತ್ರ ಮತ್ತು ನಮ್ಮ ಶಾಸಕರು ಮತ್ತು ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಅಂದರೆ ಇದರಲ್ಲಿ ಏನು ಮಾಡಬಹುದು ಏನು ಮಾಡಬೇಕೆಂಬ ಸಲಹೆಯನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ನಾನು ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಒಳಚರಂಡಿ ಮತ್ತು ಕುಡಿಯುವ ನೀರು ಅದೇ ಪ್ರಾಮುಖ್ಯತೆ ಕೊಡ್ತೀನಿ ಇಷ್ಟಪಟ್ಟೆ. ಇದು ನಮ್ಮ ಬಳ್ಳಾರಿಯ ಒಂದು ಗಡಿಗೆ ಚೆನ್ನಪ್ಪ ವೃತ್ತ, ಒಂದು ವಾಲ್ಮೀಕಿ ವೃತ್ತ, ಒಂದು ಸಂಗನಕಲ್ ರಸ್ತೆ ಬಸವೇಶ್ವರ ವೃತ್ತ ಏನು ನೋಡಿದಾರಲ್ಲ, ಇವೆಲ್ಲ ಅಭಿವೃದ್ಧಿ ನಡೀತಿದ್ದಾಗ ಸ್ವಲ್ಪ ತೊಂದರೆ ಆಗೋದು ಸತ್ಯ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ತೊಂದರೆ ಆಗಿದೆ, ಅದು ನಮ್ಮ ಮನವರಿಕೆ ಇದೆ. ಆದರೆ ಅತಿ ಶೀಘ್ರದಲ್ಲೇ ಇನ್ನು ಜನವರಿ ಒಳಗಡೆ ನಾ ತೊಂದರೆಗಳನ್ನೆಲ್ಲವನ್ನೂ ಮುಕ್ತ ಮಾಡಿ 22 ವರ್ಷಗಳ ನಂತರ ಬಳ್ಳಾರಿಗೆ 66 ವರ್ಷ ಅಂದರೆ ಹಿಂದೆ ಏನಾಗಿತ್ತೋ ಆ ಸುದೀರ್ಘ ಕಾಲದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೀತಿರೋದು. ಆ ಸಮ್ಮೇಳನಕ್ಕೆ ನಾನು ಪ್ರಜೆಯಾಗಿ ನನ್ನ ಪಾಲಿಕೆಯರು ಮತ್ತು ಲೀಡರ್ ಆಯ್ಕೆ ಮಾಡಿರೋದು ಅದು ಅತೀವ ಸಂತೋಷದ ವಿಷಯ. ಆಮೇಲೆ ಕೆಲವೆಲ್ಲ ಏನು ಉದ್ಘಾಟನೆ ಇದಾವೆಲ್ಲ ಅದು ಕಾರಣಾಂತರಗಳಿಂದ ತೊಂದರೆಯಾಗಿ ಪೆಂಡಿಂಗ್ ಅದು ಅಷ್ಟಾಗಲಿ ನನ್ನ ಒಂದು ಸೌಭಾಗ್ಯ, ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಇವತ್ತೇನು ಉದ್ಘಾಟನೆ ಮಾಡ್ತಾರಂತಲ್ಲ ಅದರಲ್ಲಿ ನನ್ನೊಂದು ಭಾಗ್ಯ, ಅದರ ಅತೀವ ಸಂತೋಷ ತಂದಿರೋ ವಿಷಯ. ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಇದಾದಲ್ಲ, ತಮ್ಮ ಪಾತ್ರ ಇಲ್ಲಿ ಅತಿ ಮುಖ್ಯವಾಗಿರ್ತದೆ ಇಲ್ಲಿ. ಯಾಕಂದರೆ ತಮ್ಮ ಪಾತ್ರ ಯಾವುದೇ ಇರಲಿ ರಾಜಕೀಯೇತರವಾಗಿ ನಗರದ ಸ್ವಚ್ಛತೆ, ನಗರದ ನೈರ್ಮಲ್ಯೀಕರಣ, ನಗರಕ್ಕೆ ಏನಾದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸ್ಬೋದು, ಆಮೇಲೆ ಅದನ್ನು ತಿಳಿಸ್ಬೋದು. ಅಷ್ಟೇ ಆಗಲಿ, ಬೇರೆ ಉದ್ದೇಶದಿಂದಲ್ಲ. ತಮ್ಮ ಪಾತ್ರ ಇದರಲ್ಲಿ ಮುಖ್ಯ. ಆದರೆ ನಮಗೆ ಕೆಲವು ಗೊತ್ತಿರದಂಗೆ ಆಗಿರ್ತಾವ. ಅದು ತಮ್ಮ ಮುಖಕ್ಕೆ ಬಂದಾಗ ತಾವು ಯಾವುದಾದ್ರು ಕಾಮೆಂಟ್ ಮಾಡಿದಾಗ ನನಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಿ, ನನಗೆ ಪ್ರೋತ್ಸಾಹ ಮಾಡಿ, ನನ್ನ ಬೆನ್ನು ತಟ್ಟಿ. ಆದರೆ ನಾನು ಇರೋ 1 ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯನ ನಾನು ಯಾವುದೇ ಥರದ ಮಿಸ್ಯೂ ಅಂದರೆ ತಪ್ಪು ಇದಕ್ಕಾಗಲಿ ಬೇರೆ ಬಯಸೋದಲ್ಲ. ನನ್ನ ಹಿರಿಯರ ಮಾರ್ಗದರ್ಶನ, ನಮ್ಮ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನೂ ಕೇಳಿ ನನ್ನ ಪರಿವರ್ತನೆಗೆ ನಿಮ್ಮ ಜೊತೆಗಿರ್ತೀನಿ. ತಾವೇನೇ ಸಲಹೆ ಕೊಡಿ, ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ತೇನೆ ಸರ್.